ಇನ್ನು ಪರಪ್ಪನ ಅಗ್ರಹಾರಕ್ಕೆ ರೇವಣ್ಣ ದಂಪತಿ ಭೇಟಿ ಕೊಟ್ಟಿದ್ದಾರೆ. ಕಿರಿ ಮಗ ಮತ್ತು ಹಿರಿ ಮಗ ಇಬ್ಬರು ಕೂಡ ಲೈಂಗಿಕ ದೌರ್ಜನ್ಯವನ್ನ ಫೇಸ್ ಮಾಡ್ತಾ ಇರುವಂತಹದ್ದು. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ. ಇಬ್ಬರನ್ನು ಕೂಡ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಜೈಲಿನಲ್ಲಿರುವಂತಹ ಮಕ್ಕಳನ್ನ ಭೇಟಿಯಾಗಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ರೇವಣ್ಣ ದಂಪತಿ ಅಂದ್ರೆ ಮಾಜಿ ಸಚಿವ ರೇವಣ್ಣ ಅವರು ಜೊತೆಗೆ ಭವಾನಿ ರೇವಣ್ಣ ಅವರು ಇಬ್ಬರೂ ಕೂಡ ಪ್ರಜ್ವಲ್ ಮತ್ತು ಸೂರಜ್ ಅವರನ್ನ ಭೇಟಿ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಇಬ್ಬರೂ ಕೂಡ ಲೈಂಗಿಕ ದೌರ್ಜನ್ಯದ ಕೇಸ್ನ ಅಡಿಯಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂಥದ್ದು. ನಿನ್ನೆ ಅಷ್ಟೇ ಸೂರಜ್ ರೇವಣ್ಣ ಅವರ ಜಾಮೀನು ಅರ್ಜಿಯನ್ನು ವಜಾ ಮಾಡಲಾಗಿತ್ತು. ಅದಾದ ಮೇಲೆ ಪ್ರಜ್ವಲ್ ಕೂಡ ಪದೇ ಪದೇ ಅಪ್ಲೈ ಮಾಡ್ತಾ ಇದ್ದಾರೆ ಬೇಲ್ಗಾಗಿ. ಅವರ ಅರ್ಜಿ ಕೂಡ ವಜಾ ಆಗ್ತಾ ಇದೆ. ಒಂದು ಕಡೆ ದೇವರ ಮೊರೆ ಹೋಗಿದ್ದಾರೆ ರೇವಣ್ಣ ಅವರು, ಮತ್ತೊಂದು ಕಡೆ ಇವತ್ತು ಮಕ್ಕಳನ್ನ ಭೇಟಿಯಾಗಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನು ಮಾಡಿರುವಂಥದ್ದು. ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟು ಪ್ರಜ್ವಲ್ ಸೂರಜ್ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ ಅಪ್ಪ ಮತ್ತು ಅಮ್ಮ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಪ್ರಜ್ವಲ್ ಮತ್ತು ಸೂರಜ್ ಇರುವಂಥದ್ದು. ಪ್ರಜ್ವಲ್ ಮೇಲೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರದ ಕೇಸ್ಗಳು ದಾಖಲಾಗಿದೆ. ಸೂರಜ್ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯದ ಪ್ರಕರಣ ದಾಖಲಾಗಿದೆ. 2 ಪ್ರಕರಣ ದಾಖಲಾಗಿರುವಂಥದ್ದು. ಈಗಾಗಲೇ ಇಬ್ಬರಿಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ವಿಧಿಸಿದೆ. ಒಂದಾದ ಮೇಲೆ ಒಂದು ಸಂಕಷ್ಟಗಳು ರೇವಣ್ಣ ಫ್ಯಾಮಿಲಿಗೆ ಎದುರಾಗ್ತಾ ಇದೆ. ಒಂದು ಕಡೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಈ ಸಂಕಷ್ಟದಿಂದ ಆದಷ್ಟು ಬೇಗ ಪಾರು ಮಾಡಪ್ಪ ಅಂತೇಳಿ ದೇವರ ಮೊರೆ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತು ಮಕ್ಕಳನ್ನ ಭೇಟಿಯಾಗಿ ಬಂದಿರುವಂಥದ್ದು.